ಕನಕದಾಸ ಜಯಂತಿ. ಕನಕದಾಸರು ಕರ್ನಾಟಕದ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಸೇನಾ ಮುಖ್ಯಸ್ಥ ಬೀರನಾಯಕ ಮತ್ತು ಅವರ ಪತ್ನಿ ಬಚ್ಚಮ್ಮ ದಂಪತಿಗೆ ಕುಟುಂಬದಲ್ಲಿ ಜನಿಸಿದರು. ಅವರು ವೆಂಕಟೇಶ್ವರನ ಕೃಪೆಯಿಂದ ಜನಿಸಿನಾದುದರಿಂದ ಅವರು ಮೂಲ ಹೆಸರಾದ ಅವರು ಹೆತ್ತವರು ತಿಮ್ಮಪ್ಪ ನಾಯಕ ಎಂದು ನಾಮಕರಣ ಮಾಡಿದರು. ಅವರು ಆರಂಭದಲ್ಲಿ ಭಕ್ತಿ ಮತ್ತು ಮುಕ್ತಿಗೆ ಆರಾಧನೆ ಮತ್ತು ಮೋಕ್ಷ ವಿರುದ್ಧವಾಗಿದ್ದರು. ಭಗವಾನ್ ಆದಿಕೇಶವ್ ಅವರು ಕನಸಿನಲ್ಲಿ ಮತ್ತೆ ಮತ್ತೆ ಬಂದು ಅವರನ್ನು ತನ್ನ ಅನುಯಾಯಿಯಾಗಲು ಮನವೊಲಿಸುತ್ತಿದ್ದರು. ಆದರೆ ಈ ವಿಚಾರ ಅವರಿಗೆ ಒಪ್ಪಿಗೆ ಆಗಿಲ್ಲ. ಅವರು ತನ್ನ ತಂದೆಯಿಂದ ಸಮರ ಕಲೆಗಳು ಮತ್ತು ಯುದ್ಧದಲ್ಲಿ ತರಬೇತಿ ಪಡೆದರು. ಒಮ್ಮೆ ಅವರು ಯುದ್ಧ ಭೂಮಿಯಲ್ಲಿ ಸೋತು ಪವಾಡ ಸದೃಶವಾಗಿ ಸಾವಿನಿಂದ ಪಾರಾದಾಗ ಆತನಿಗೆ ಸರ್ವಶ್ರೇಷ್ಠತೆಯ ಮಹತ್ವ ಅರಿವಾಯಿತು. ನಂತರ ಅವರು ಜೀವನದ ಸಂಪತ್ತನ್ನು ತ್ಯಾಗ ಮಾಡಿದರು ಮತ್ತು ಭಕ್ತಿಯನ್ನು ಅಳವಡಿಸಿಕೊಂಡು ಅವರು ಚಿನ್ನದ ಕನಕ ರೂಪದಲ್ಲಿ ಅಗಾಧವಾದ ನಿಧಿಯನ್ನು ಕಂಡುಕೊಂಡಿದ್ದರು. ಅವರನ್ನು ಕನಕ ನಾಯಕ ಎಂದು ಕರೆಯಲಾಯಿತು. ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಪುರಂದರದಾಸರು ಸ್ಥಾಪಿಸಿದ ಕಾವ್ಯ ಮತ್ತು ಕರ್ನಾಟಕದ ಸಂಗೀತದ ಬಗ್ಗೆ ಉತ್ತಮ ಜ್ಞಾನವನ್ನು ಪಡೆದರು. ಮೂಲತಃ ಶೈವ ಕನಕ ಹರಿದಾಸರು ತಮ್ಮ ಜೀವಿತಾವಧಿಯಲ್ಲಿ ವೈಷ್ಣವ ಧರ್ಮವನ್ನು ಅನುಸರಿಸಿದರು. ಕನಕ ಹರಿದಾಸರು ಚಳವಳಿಯನ್ನು ಸೇರಿಕೊಂಡರು ಮತ್ತು ಅವರಿಗೆ ಕನಕದಾಸರು ಎಂಬ ಹೆಸರನ್ನು ನೀಡಿದ ವ್ಯಾಸರಾಜರ ಅನುಯಾಯಿಯಾದರು. ಧನ್ಯವಾದಗಳು. ಕೀರ್ತನೆ 3. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ವೇದಶಾಸ್ತ್ರೀಯ ಪಂಚಾಂಗವನ್ನು ಓದಿಕೊಂಡು ಅನ್ಯರಿಗೆ ಬೋಧನೆ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಚಂದರಕ್ತರಾಗಿ ಕತ್ತೇಲಾಡಿಯನ್ನು ಕೈಯಲ್ಲಿ ಹಿಡಿದು ಗೇಣು ಬಟ್ಟೆಗೆ. ವೇದಶಾಸ್ತ್ರೀಯ ಪಂಚಾಂಗ ಓದಿಕೊಂಡು ಅನ್ಯರಿಗೆ ಬೋಧನೆ ಮಾಡುವುದು ಹೊಟ್ಟೆಗೆ, ಗೇಣು ಬಟ್ಟೆಗೆ. ಚಂದ ಭಟ್ಟರಾಗಿ ನಡೆದು ಕತ್ತೇಲಾಡಿಯಲ್ಲಿ ಕೈಯಲ್ಲಿ ಹಿಡಿದು ಕಂಡ ತುಂಡ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅಂಗಡಿ ಮುಂಗಟ್ಟಿನ ವೇಗ ಮಾತನಾಡಿ ಭಂಗ ಬಿದ್ದು ಗಳಿಸುವ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸಭೆಯಲ್ಲಿ ಆಸೀನರಾದ ಅತಿಥಿ ಮಹೋದಯರೇ, ಈ ಒಂದು ಪ್ರಾಂಗಣದಲ್ಲಿ ಸೇರಿರುವ ನನ್ನ ಅಣ್ಣ ತಮ್ಮಂದರೇ ಮತ್ತು ಅಕ್ಕ ತಂಗಿಯರೇ, ಎಲ್ಲರಿಗೂ ಶುಭೋದಯ ಹಾಗೂ ಕನಕದಾಸರ ಜಯಂತಿ ಶುಭಾಶಯಗಳು. ಧನ್ಯವಾದಗಳು.